ಪರಮ ಪೂಜ್ಯ ಜಗದ್ಗುರುಗಳಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರಿಗೆ ಪಾದಕ್ಕೆ ನಮನಗಳನ್ನ ಸಲ್ಲಿಸ್ತಾ, ಏನಂತ ಯಾರ್ದು ವೇದಿಕೆಯಲ್ಲಿ ಯಾರ್ದು ಹೆಸರು ಹೇಳಬಾರ್ದು ಅಂತ ಅಲ್ವಾ, ಇಬ್ರು ಗುರುಗಳಿಗೆ ನಮನ ಸಲ್ಲಿಸ್ತೀನಿ ಗುರು ಪದ್ಧತಿ. ಹಾಗೆ ಶ್ರೀ ಶ್ರೀ ಗುಣನಾಥ ಸ್ವಾಮೀಜಿಯವರಿಗೂ ಕೂಡ ನಮನ ಸಲ್ಲಿಸ್ತಾ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಮತ್ತು ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ನಮ್ಮ ಈ ಭಾಗದ ಬಂಧುಗಳೇ, ಯಾರ್ದು ಹೆಸರು ಹೇಳಬಾರ್ದು ಅಂತ ಹೇಳಿದ್ದಾರೆ, ಸೊ ಯಾರ್ದು ಹೆಸರು ತಗೊಳ್ಳೋದಿಲ್ಲ, ಕ್ಷಮೆ ಇರಲಿ. ಏನು ಇವತ್ತು ಒಕ್ಕಲಿಗರ ಸಂಘ ಆಲ್ದೂರ್ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಹೇಳಬೇಕು ಅಂದರೆ ನನಗೆ ನಿಜವಾಗ್ಲೂ ಇದು ಹೆಮ್ಮೆಯ ವಿಚಾರ. ಸಾಕಷ್ಟು ವರ್ಷಗಳಿಂದ ಒಂದು ಕೆಂಪೇಗೌಡ ಒಂದು ಪುತ್ಥಳಿ ಆಗಬೇಕು ಅಂತ ಸಮುದಾಯದ ಒಂದು ಕನಸಿತ್ತು. ಅದು ಇವತ್ತು ನನ್ನ ಅವಧಿಯಲ್ಲಿ ಸಂಪೂರ್ಣಗೊಂಡಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅದು ಯಾಕೆ ಈ ವಿಚಾರನ ಹೇಳ್ತಾ ಇದ್ದೀನಿ ಅಂದರೆ, ಬರೀ ಕ್ಷೇತ್ರದಲ್ಲ, ಇಡೀ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದು ಮೊದಲನೇ ಪುತ್ಥಳಿ. ಸೊ ಅದು ಪೂರ್ತಿ ಹೆಗ್ಗಳಿಕೆ ನಾನು ತಗೊಳಂಗಿಲ್ಲ. ಬಟ್ ಆದರೆ ನಮ್ಮ ಈ ಸಂಘದವ್ರು ಹೇಳ್ತಾ ಇದ್ರು, ಕಾಲ್ಗುಣ ನಿಮ್ದು ಚೆನ್ನಾಗಿದೆ ಅಂತ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಕೂಡ ನನ್ನ ಅವಧಿಯಲ್ಲಿ ಆಯಿತು. ಹಾಗೆ ಈ ಒಂದು ನಾಡಪ್ರಭು ಕೆಂಪೇಗೌಡರ ಪುತ್ಥಳಿ ಕೂಡ ನನ್ನ ಅವಧಿಯಲ್ಲಿ ಆಗಿದೆ. ಆದರೆ ನಾನು ಹೇಳಿದೆ ಕಾಲ್ಗುಣ ಅದಕ್ಕೋಸ್ಕರ ಅಲ್ಲ, ಬಟ್ ಕಾಫಿ ರೇಟಿಗೋಸ್ಕರ ಚೆನ್ನಾಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ಪುತ್ಥಳಿಯಲ್ಲಿ ಅಲ್ವಾ ಎಲ್ಲರೂ ನಗಾಡ್ತಿದ್ದಾರೆ, ಯಾಕಂದರೆ ಎಲ್ಲರಿಗೂ ಒಳ್ಳೆ ಕಾಫಿ ರೇಟ್ ಸಿಕ್ಕಿದೆ ಅಂತ ಅದರ ಅರ್ಥ. ಸೊ ಏನು ಈ ಎರಡೂವರೆ ವರ್ಷದಿಂದ ನಮ್ಮ ಈ ಭಾಗದ ಜನರಿಗೆ ಎಲ್ಲ ರೀತಿಯಲ್ಲಿ, ಯಾಕಂದರೆ ಹೆಚ್ಚು ಕಡಿಮೆ ಎಲ್ಲರೂ ಕೃಷಿಕರು. ಹೇಳಬೇಕು ಅಂದರೆ 90% ನನ್ನ ಕ್ಷೇತ್ರ ಕಾಫಿ ಬೆಳೆಗಾರರ ಕ್ಷೇತ್ರ, ಅದಾದಮೇಲೆ ಶೃಂಗೇರಿ. ಸೊ ಇದು ಒಂದು ನಮಗೆ ಒಂದು ದೊಡ್ಡ ವಿಚಾರ. ಯಾಕಂದರೆ ನಾನು ಮೊದಲು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಗುರುಗಳೇ ಯೋಚನೆ ಮಾಡ್ತಾ ಇದ್ದೆ, ಯಾಕಾದರೂ ನಾವು ಪುತ್ಥಳಿಗಳು ಮಾಡಬೇಕು, ಯಾಕೆ ನಾವು ದುಡ್ಡನ್ನ ಈ ರೀತಿ ವೇಸ್ಟ್ ಮಾಡ್ತಾ ಇದ್ದೀವಿ, ಅದ್ರ ಬದಲು ರೋಡ್ಗಳು ಮಾಡಬಹುದು ಅಥವಾ ಇನ್ಯಾವುದಾದ್ರೂ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ನಾನು ಅನ್ಕೊಳ್ತಾ ಇದ್ದೆ. ಬಟ್ ಆದರೆ ರಾಜಕೀಯಕ್ಕೆ ಬಂದ ಮೇಲೆ ನನಗೆ ಇದರ ಅರ್ಥ ಅಥವಾ ಇದರ ಮಹತ್ವ ತಿಳಿದಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ನಾವು ನಮ್ಮ ಮುಂದಿನ ಪೀಳಿಗೆಗೆ ಏನು ಬಿಟ್ಟು ಹೋಗ್ತಾ ಇದ್ದೀವಿ ಅಥವಾ ಹೇಗೆ ನಾವು ಇತಿಹಾಸದ ನೆನಪು ನಮ್ಮ ಯುವ ಪೀಳಿಗೆಗೆ ಮಾಡಬೇಕಾಗುತ್ತೆ ಅಂತ ಬಂದಾಗ, ಒಂದು ಪುತ್ಥಳಿನ ನಿರ್ಮಾಣ ಮಾಡಿದಾಗ ಯಾರಾದರೂ ಒಂದು ಮಗು, ಓದ್ತಾ ಇರೋ ಮಗು ಕೇಳಬಹುದು, ಯಾರು ಇವರು, ಯಾಕೆ ಇವರ ಪುತ್ಥಳಿ, ಆ ಒಂದು ವಿಚಾರನ ತಿಳ್ಕೊಳ್ಳಿಕ್ಕೆ ನನಗನ್ಸುತ್ತೆ ಇದು ಒಂದು ಒಳ್ಳೆ ಕಾರ್ಯಕ್ರಮ ಅಥವಾ ಒಂದು ಒಳ್ಳೆ ಕಾರ್ಯನ ಮಾಡಲಿಕ್ಕೆ ಹೊರಟಿದ್ದೀವಿ. ಅದಕ್ಕೆ ನಾನು ಅನ್ಕೊಳ್ತೀನಿ, ಮೊನ್ನೆ ನಾನು ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚ್ಯೂ ಕೂಡ ನಾನು ಅಂಬ್ಳೆ ಹೋಬಳಿಯಲ್ಲಿ ಅನಾವರಣ ಮಾಡಿದೆ. ಸೊ ಇತಿಹಾಸ ತಿಳ್ಕೊಳ್ಳಿಕ್ಕೆ, ಯಾಕಂದರೆ ಇತಿಹಾಸ ರಚನೆ ಮಾಡಬೇಕು ಅಂತ ಬಂದಾಗ ಇತಿಹಾಸನ ನಾವು ಮರಿಬಾರ್ದು. ಇತಿಹಾಸನ ನಾವು ಮರೆತರೆ ಇತಿಹಾಸ ರಚನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಸೊ ಅದು ನನಗೆ ನಿಜವಾಗ್ಲೂ ಸತ್ಯ ಅಂತ ಅನ್ನಿಸ್ತು. ಈಗ ಯಾರೇ ಹೋಗ್ಲಿ, ತುಂಬ ಜನಕ್ಕೆ ಗೊತ್ತಿರೋದಿಲ್ಲ, ನಾಡಪ್ರಭು ಕೆಂಪೇಗೌಡರು ಹೆಸರು ಕೇಳಿರ್ತಾರೆ, ಆದರೆ ಇತಿಹಾಸ ತಿಳ್ಕೊಂಡಿರೋದಿಲ್ಲ. ಇತಿಹಾಸ ತಿಳ್ಕೊಳ್ಳೋದು ತುಂಬ ಮುಖ್ಯವಾಗಿದೆ ಅಂತ ನಾನು ಅನ್ಕೊಳ್ತೀನಿ. ಯಾಕಂದರೆ ಅವರ ಹೆಸರು ಬಂದಾಗ ಅವರನ್ನು ನಾಡಪ್ರಭು, ಅವರು ಬೆಂಗಳೂರನ್ನ ನಿರ್ಮಾಪಕರು ಅಥವಾ ಬೆಂಗಳೂರು ಸಿಟಿನ ಕಟ್ಟೋರು ಅಂತ ಹೇಳ್ತಾರೆ. ಯಾಕಂದರೆ ಅವ್ರು 1500 ಇಸ್ವಿಯಲ್ಲಿ ಆಗ ಕಟ್ಟಿರುವಂಥ ವಿಚಾರ. ಅದು ಇವತ್ತೂ ಕೂಡ ಅಷ್ಟೇ, ಅವರಿಗೆ ಆ ಶ್ರೇಯಸ್ ಇವತ್ತೂ ಕೂಡ ತಲುಪುತ್ತೆ. ಇವತ್ತೂ ಕೂಡ ಅವ್ರ ಬಗ್ಗೆ ಮಾತಾಡ್ತಾರೆ. ಅಂದರೆ ಅವರ ವ್ಯವಸ್ಥೆ, ಅವ್ರು ಯಾವ ರೀತಿ ಆ ಒಂದು ಪ್ರದೇಶನ ಕಟ್ಟಿದ್ರು ಅಂತ. ಆಮೇಲೆ ಇನ್ನೊಂದು ಅಂದರೆ, ನಾಡಪ್ರಭು ಕೆಂಪೇಗೌಡರು ಅಂತ ಬಂದಾಗ ಯಾರು ಯುದ್ಧದ ಬಗ್ಗೆ ಮಾತಾಡೋದಿಲ್ಲ, ಅವರ ಆಡಳಿತದ ಬಗ್ಗೆ ಮಾತಾಡ್ತಾರೆ. ಅದು ತುಂಬ ಮುಖ್ಯವಾಗಿದೆ. ಆಮೇಲೆ ನನಗೆ ಇನ್ನೊಂದು ವಿಚಾರ, ನಾವು ಎಲ್ಲ ಒಂದು ಈ ಥರ ಮಹಾನ್ ವ್ಯಕ್ತಿಗಳು ಬಂದಾಗ ಯಾರು ಅನ್ಯತಾ ಭಾವಿಸ್ಬೇಡಿ, ಬಟ್ ನಾವೆಲ್ಲೋ ಒಂದು ಕಡೆ ಅವರನ್ನ ಒಂದೇ ಸಮುದಾಯಕ್ಕೆ ಸೀಮಿತವಾಗಿ ಮಾಡ್ತೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಲಿ ಅಥವಾ ನಾಡಪ್ರಭು ಕೆಂಪೇಗೌಡರಾಗಲಿ,
ಅವರನ್ನ ಒಂದೇ ಸಮುದಾಯಕ್ಕೆ ಸೀಮಿತ ಮಾಡಿದಾಗ ಅವ್ರು ಬರೀ ಆ ಒಂದು ಸಮುದಾಯಕ್ಕೆ ಸೀಮಿತರಾಗಿ ಹೋಗ್ಬಿಡ್ತಾರೆ. ಆಗ ಆ ಸಮುದಾಯದವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಅವರ ಸಮಾಜಕ್ಕೆ ಅವರ ಕೊಡುಗೆ ಏನು ಅಂತ. ಬೇರೆ ಸಮುದಾಯದವರಿಗೆ ಅದು ತಿಳಿದು ಬರದೇ ಇಲ್ಲ, ಅಥವಾ ಅವರಿಗೆ ನಾವು ಮನವರಿಕೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನನ್ನ ಬೇಡಿಕೆ ಅಥವಾ ನಾನು ಇವತ್ತು ಇಲ್ಲಿ ನಿಂತ್ಬಿಟ್ಟು ಹೇಳಲಿಕ್ಕೆ ಬಯಸ್ತೀನಿ, ಎಲ್ಲ ಸಮುದಾಯಗಳನ್ನ ಒಂದು ರೀತಿ ಒಗ್ಗೂಡಿಸ್ಕೊಂಡು ಅವರಿಗೆ ಈ ಒಂದು ಏನು ವಿಶೇಷವಾದ ಪುರುಷನ ಬಗ್ಗೆ ಹೇಳೋದು, ಮನವರಿಕೆ ಮಾಡ್ಕೊಳ್ಳೋದು ತುಂಬಾ ಮುಖ್ಯವಾಗಿದೆ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಏನು ಅವರು ಆಡಳಿತ ಕೊಟ್ಟಿದ್ರು ಆ ಕಾಲದಲ್ಲಿ, ಯಾಕಂದ್ರೆ ಸುಮಾರು 500 ವರ್ಷದ ಹಿಂದೆ ಅವರು ಅವ್ರು ಕಟ್ಟಿದ ರೀತಿ, ಅವ್ರು ಮಾಡಿದ ಆಡಳಿತ ಯಾವ ರೀತಿ ಎಲ್ಲ ಸಮುದಾಯಗಳನ್ನ ಒಗ್ಗೂಡಿಸ್ಕೊಂಡು ಆರ್ಥಿಕ ಪರಿಸ್ಥಿತಿ ಒಂದು ರೀತಿ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಅವರು ಬೆಂಗಳೂರನ್ನ ಕಟ್ಟಿದ್ದು, ಅವರು ವಿಜಯನಗರ ಸಾಮ್ರಾಜ್ಯಕ್ಕೆ ಅವರು ತೋರಿಸಿರುವ ನಿಯತ್ತು ನಿಷ್ಠೆ, ಈ ವಿಚಾರಗಳು ಪ್ರತಿ ಒಂದು ಸಮುದಾಯಕ್ಕೆ ಅರ್ಥ ಆಗಬೇಕು ಅಂತ ನಾನು ಭಾವಿಸ್ತೀನಿ. ಅದು ಎಲ್ಲೋ ನನಗನ್ಸುತ್ತೆ ಅದು ಕೊರತೆ ಇದೆ ಅಂತ. ನಾವೆಲ್ಲರೂ ಆ ವಿಚಾರಗಳನ್ನ ಎಲ್ಲೋ ಈ ಒಂದು ಕಾರ್ಯಕ್ರಮ ಸಮಾರಂಭ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತರಾಗ್ಬಿಟ್ಟು ಅದ್ರ ಮುಂದೆ ಆಲೋಚನೆ ಮಾಡೋದಿಲ್ಲ, ಅಥವಾ ಅದ್ರ ಮುಂದೆ ನಾವು ವಿಶ್ಲೇಷಣೆ ಮಾಡೋದಿಲ್ಲ. ಇವತ್ತು ನಾನು ರಾಜಕಾರಣಿಯಾಗಿ ಜನಪ್ರತಿನಿಧಿಯಾಗಿ ನನಗೆ ಇದು ಒಂದು ವೇದಿಕೆ ಸಿಕ್ಕಿದೆ ಈ ವಿಚಾರನ ಮಾತಾಡ್ಲಿಕ್ಕೆ. ಆಮೇಲೆ ಇನ್ನೊಂದು ವಿಚಾರ ವಿಶೇಷವಾಗಿದೆ ಅಂದ್ರೆ ಇದು ನಮ್ಮ ಮೀಸಲು ಕ್ಷೇತ್ರ. ಇವತ್ತು ಮೀಸಲು ಕ್ಷೇತ್ರದಲ್ಲಿ ಇವತ್ತು ಇನ್ನೊಂದು ಸಮುದಾಯದ ನಾವು ಪುತ್ಥಳಿಯನ್ನ ಇಷ್ಟು ಹೆಮ್ಮೆಯಿಂದ ನಾವು ಅನಾವರಣ ಮಾಡ್ತಾ ಇದ್ದೀವಿ ಅಂದ್ರೆ ಅದೇ ದೊಡ್ಡ ವಿಚಾರ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಇದರಲ್ಲಿ ಎಲ್ಲಾ ಸಮುದಾಯಗಳು ಯಾವ ರೀತಿ ಒಕ್ಕಲಿಗ ಸಮುದಾಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಈಗ ಒಂದು 6 ತಿಂಗಳು ಹಿಂದೆ ಇದೇ ಊರಿನಲ್ಲಿ ಇದೇ ಸಾಕಲಲ್ಲಿ ಪಕ್ಕದಲ್ಲಿ ಅನಾವರಣ ಆಯಿತು. ಆಗ ನಮ್ಮ ಒಕ್ಕಲಿಗರ ಸಂಘದವರು ಅಷ್ಟೇ ವಿಜೃಂಭಣೆಯಿಂದ ಅಷ್ಟೇ ಸಹಾಯ ಮಾಡಿ ಆ ಒಂದು ಪುತ್ಥಳಿ ಅನಾವರಣ ಮಾಡಲಿಕ್ಕೆ ಎಲ್ಲರೂ ಸೇರಿ ಅದಕ್ಕೆ ಸಹಕಾರ ಕೊಟ್ಟರು. ಅದೇ ರೀತಿ ನನಗೆ ತಿಳಿದ ಹಾಗೆ ಸಾಕಷ್ಟು ನನಗೆ ಅಶೋಕನ ಮಾತಾಡ್ತಾ ಹೇಳಿದ್ರು, ನಮ್ಮ ಸಮುದಾಯದವರು ಮಾತ್ರ ಸೇರಿ ಇದಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಮಾಡಿ ನಾವು ಪುತ್ಥಳಿ ಮಾಡಿದ್ದೀವಿ ಅಂತ. ಖಂಡಿತ ಅದು ನಿಮಗೆ ಹೆಗ್ಗಳಿಕೆ, ನಿಮಗೆ ಹೆಮ್ಮೆಯ ವಿಚಾರ. ಬಟ್ ನಾನು ಅನ್ಕೊಂತೀನಿ ಎಲ್ಲರ ಸಹಕಾರದಿಂದ, ಎಲ್ಲರ ಸಹಮತದಿಂದ, ಎಲ್ಲರ ಒಂದು ಏನು ಗ್ರಾಮ ಪಂಚಾಯಿತಿ ಆಗಲಿ ಅಥವಾ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಒಂದು ಸಹಾಯದಿಂದ ಇವತ್ತು ಈ ಒಂದು ಪುತ್ಥಳಿಯನ್ನ ನಾವು ಇಲ್ಲಿ ಅನಾವರಣ ಮಾಡಲಿಕ್ಕೆ ಸಾಧ್ಯ ಆಯಿತು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.